ಧಾರವಾಡದ ಮತದಾರ ಪ್ರಭುಗಳನ್ನ ಮಾತನಾಡಿಸ್ತಾ ಹೋಗೋಣ. ನನ್ನ ಜೊತೆಗೆ ಒಬ್ರು ಮತದಾರ ಪ್ರಭು ಇದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಬೋರೇಗೌಡ ಸರ್. ಏನ್ ಹೇಳ್ತೀರಿ? ಈಗ ಬೈ ಎಲೆಕ್ಷನ್ ಬರುತ್ತೆ ನಿಮ್ಗೆ. ಯೋಗೇಶ್ ನಿಲ್ಲಿಸಿದ್ರೆ ನಾವು JDS ಅವರು ಮತ್ತು BJP ಅವರು ಒಂದಾಗಿದ್ದೀವಿ. ಯೋಗೇಶ್ ನಿಲ್ಲಿಸ್ಬೇಕು ಅಂತ ನಾವು ಈ ಸತಿ ಅವನಿಗೆ ಓಟ್ ಕೊಡಬೇಕು. ನಮಗೆ ಭಾರಿ ಕಷ್ಟಪಟ್ಟಿದ್ದಾನೆ, ನೀರು ಎಲ್ಲನೂ ಮಾಡಿದ್ದಾನೆ. ಅದರಿಂದ ನಾವು JDS ಅವ್ನಿಗೆ ಓಟ್ ಕೊಟ್ಟಿರಲಿಲ್ಲ. ನಾವು ಈ ಸಾರಿ ಓಟ್ ಕೊಟ್ಟು ಅವನ್ನ ಗೆಲ್ಲಿಸ್ಬೇಕು ಅಂತ ಭಾರಿ ಕಷ್ಟಪಡ್ತೀವಿ. ಯಾರೇ ನಿಲ್ಲಿ ಅವರವರ ಇದು ಕುಮಾರಸ್ವಾಮಿ ಅವರೆಲ್ಲ ಏನು ಹೇಳ್ತಾರೆ ಅದು ಹೇಳಿ ನಾವು ಯೋಗೇಶನ್ಗೆ ಓಟ್ ಅಂತ ಕೊಡಬೇಕು ಮಗರೇ. ಇದು ಈ ಸಾರಿ ಕೊಡಲೇಬೇಕು. 90% ತೆಂಗು ಮರ ಎಲ್ಲ ಒಣಗ್ತಾವೆ, ಎಲ್ಲ ಮಾಡ್ದ ಅವ್ನು ನೀರಾವರಿ ಎಲ್ಲ ಬೇಜಾರು ಮಾಡ್ಯವನೆ. ನಮಗೆ ಏನು ಕರ್ತವ್ಯ ಮಾಡಿದ್ದಾನೆ ಅವನು. ಈಗ ಎಲ್ಲ ನೀರು ಕುಡಿತಾ ಇದ್ದೀವಿ, ಎಲ್ಲ ಅವನದೇ ಅವಾಗ. ಅದರಿಂದ ಅವನಿಗೆ ಓಟ್ ಕೊಡ್ಬೇಕು ಮಗ. ಹೌದಾ? ಅಕಸ್ಮಾತ್ ಆಗಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಪ್ಪ? ಆಗ ಅಣ್ಣವ್ರು ಕೇಳ್ತೀವಿ, ಏನು ಮಾಡುವ ಅಂತ ಕೇಳ್ತೀವಿ ಅವ್ರನ್ನ. ಈ ಥರ ಮಾಡುವ ಅಂದಾಗ ಮಾಡ್ತೀವಿ. ಇಲ್ಲ ಅಂದರೆ ಯೋಗೇಶ್ ಅಣ್ಣನಿಗೆ ಅವ್ರೇನು ಯೋಗೇಶ್ ಅಣ್ಣ ನಿಂತರೆ ನಾವು JDSನವರು ಅವ್ನಿಗೆ ಯೋಗೇಶನ್ಗೆ ಓಟ್ ಕೊಡ್ತೀವಿ ಈ ಸಾರಿ. ಬಟ್ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು. ಕಾಂಗ್ರೆಸ್ ಇಂದ ಯಾರು ನಿಂತ್ರೆ ಬೆಸ್ಟ್? ಅದು ಯಾರಿಗೂ ಗೊತ್ತಿಲ್ಲ ಸರ್, ಯಾರು ನಿಂತಾರೆ ಅಂತ ಅದು ಗೊತ್ತಿಲ್ಲ ನನಗೆ. ನಮಗೆ ಇವನು ನಿಲ್ಲಿಸ್ಬೇಕು ಅಂತ ತೀರ್ಮಾನ ಕೊಟ್ಟಿದ್ದು ಅಷ್ಟೇ ಮಗರೇ. ಈಗ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಅವರು ಪಕ್ಷಾಂತರ ಮಾಡುವಂತ ಸಾಧ್ಯತೆ ಇದೆ. ನಾವು JDSನವ್ರು ನಾನು ಅವ್ನಿಗೆ ಈ ಸತಿ ಓಟ್ ಕೊಡಲೇಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀನಿ ಮಗರೇ. ಏನ್ ಯಜಮಾನ್ರೆ ನಿಮ್ಮ ಹೆಸರು? ಫಯಾದ್ ಅಹಮದ್. ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗ್ಬೇಕು? ಮೈತ್ರಿಯಿಂದ ಕಾಂಗ್ರೆಸ್ ಇಂದ ಡಿಕೆ ಆಗ್ಬೇಕಾ? ಯಾಕೆ DK ಶಿವಕುಮಾರ್ ಆಗ್ಬೇಕು? ಯಾಕಂದ್ರೆ ಇಲ್ಲಿ ಮಾಡೋರ ಕೆಲಸಗಳು. DK ಶಿವಕುಮಾರ್ ಯಾಕೆ ಆಗ್ಬೇಕು? ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಅವರು. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡಿದ್ದಾರೆ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಒಳ್ಳೆ ರೀತಿ ಎಲ್ಲ ಕೆಲಸ ಪಡ್ತಾರೆ, ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಎಲ್ಲ. ಇದು ಇಲ್ಲಿ ಕಾಂಗ್ರೆಸ್ನ ಗೆಲ್ಸದ ನೀವು? ಕಾಂಗ್ರೆಸ್ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಿದ್ರಿ. ಕುಮಾರಸ್ವಾಮಿ ಗೆಲ್ಸಿದ್ರು ಅಂದ್ರೆ ಹೋಗಿ BJPಗೆ ಸೇರ್ಕೊಬಿಟ್ರು ಅವರು. BJPಗೆ ಸೇರ್ಕೊಬಿಟ್ರಲ್ಲ, ಅದಕ್ಕೆ ಈ ಸಾರಿ ಅವ್ರನ್ನ ಸೋಲಿಸ್ಬೇಕು. ಹಾಗಾದ್ರೆ ಕಾಂಗ್ರೆಸ್ಗೆ ಎಲ್ಲ ನಮ್ಮ ಸಾಬ್ರುಗಳು ಎಲ್ಲ ಓಟ್ ಹಾಕೋದು. ಯಾರಿಗಾರ ನಿಲ್ಲಿಸ್ಲಿ ಓಟ್ ಅವ್ರಿಗೇನ ಹಾಕೋದು ನಾವು. DK ಶಿವಕುಮಾರ್ ಯಾರಿಗಾರ ನಿಲ್ಲಿಸ್ಲಿ ಓಟ್ DK ಶಿವಕುಮಾರ್ಗೆ ಹಾಕೋದು ನಾವು. ಯಾಕೆ? ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾನೆ ಅವನು. ಎಲ್ಲರಿಗೂ ಒಳ್ಳೇದು ನೋಡ್ತಾನೆ, ಎಲ್ಲ ಒಂದೇ ಥರ ನೋಡ್ತಾನೆ, ಬೇರೆ ಥರ ನೋಡಲ್ಲ. ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತಾನೆ ಅವನು. ನಾವು ಅವನಿಗೆ ಓಟ್ ಹಾಕೋದು. ಯಾಕೆ ಕುಮಾರಸ್ವಾಮಿ ಅವರು ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಂತಾರ? ಕುಮಾರಸ್ವಾಮಿ ಪಲ್ಟೇಸ್ಬಿಟ್ಟಲ್ಲ. ಇಲ್ಲಿ MLA ಇಲ್ಲಲ್ಲ ಊರಲ್ಲಿ. ಈಗ MP ಎಲೆಕ್ಷನ್ಗೆ ನಿಂತ್ಕೊಬಿಟ್ಟು MLA ಇಲ್ಲಲ್ಲ ನಮ್ಮ ಊರಿಗೆ. ನಿಖಿಲ್ ಕುಮಾರಸ್ವಾಮಿ ನಿಂತ್ರೆ ನಾವು ಯಾರ ನಿಂತ್ಕೊಳ್ಳಿ DKಗೆ ಹಾಕೋದು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.